ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಇಡೀ ಕಾಂಗ್ರೆಸ್ ಭಾಗಿಯಾಗಿದೆ. ಮೈಸೂರಿನಲ್ಲಿ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಬಾಂಬ್ ಸಿಡಿಸಿದ್ದಾರೆ. ಕಾರ್ತಿಕ್ ಯಾರು ಗೊತ್ತಿಲ್ಲ ಅಂತ ಶ್ರೇಯಸ್ ಪಟೇಲ್ ಹೇಳಿದ್ರು. ಕಾರ್ತಿಕ್ ಮನೆಯಲ್ಲಿ ಶ್ರೇಯಸ್ ಇರೋ ಫೋಟೋ ವೈರಲ್ ಆಗಿದೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಪೆನ್ ಡ್ರೈವ್ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಜಿಟಿಡಿ ಒತ್ತಾಯಿಸಿದ್ದಾರೆ. ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥ ಕಾರ್ತಿಕ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನನಗೆ ಗೊತ್ತೇ ಇಲ್ಲ ಅಂತ ನಿನ್ನೆ ಹೇಳಿದ್ದಾರೆ. ಇವತ್ತು ನೀವೇ ತೋರಿಸ್ತಾ ಇದ್ದೀರಿ. ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥದ್ದು ಶ್ರೇಯಸ್ ಪಟೇಲ್ ಕಾರ್ತಿಕ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ನೆರವಾಗಿರ್ತಕ್ಕಂಥದ್ದು, ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು, ಭಾಗಿಗಳಾಗಿದ್ದಾರೆ. ಇಡೀ ಕಾಂಗ್ರೆಸ್ ಸರ್ಕಾರವೇ ಭಾಗಿಯಾಗಿದೆ. ಇಂಥ ವಿಚಾರದಲ್ಲಿ ಇದನ್ನ ಕೂಡಲೇ ಅವ್ರ ತನಿಖೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಟ್ಟಿದ್ರು, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು. ಅವ್ರು ಮಾಡದೇ ಇರೋದ್ರಿಂದಾನೇ ಇದನ್ನ ಸಿಬಿಐಗೆ ಒಪ್ಪಿಸ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಹೋರಾಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.